ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋದರ. ಆತ್ಮೀಯರೇ, ಖರ್ಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು, AICC ಅಧ್ಯಕ್ಷರು, ಪ್ರಬಲವಾದ ಆರೋಪವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ, ಮೋದಿಯವರ ಮೇಲೆ. ಮೋದಿಯವರ ಜೀವಷ್ಟು ದೊಡ್ಡದೇನು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಮೋದಿಯವರು ತಾವು ಉಳಿಸ್ಕೊಂಡು ಹೋದಿದ್ದನ್ನು ಪ್ರಸ್ತಾಪ ಮಾಡ್ತಾ ಇದನ್ನು ಮೊದಲೇ ಹೇಳಿದ್ರೆ 26 ನಾಗರಿಕರು ಏನಲ್ಲೇ ತೀರಿದ್ರು, ಅವ್ರು ಉಳಿಬಹುದಿತ್ತು ಏನೋ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ನಮ್ಮ ಖರ್ಗೆ ಅವರು. ಕಾಶ್ಮೀರದ ಉಗ್ರರಿಂದ ದಾಳಿ ಸಾಧ್ಯತೆ ಕುರಿತು 3 ದಿನ ಮೊದಲೇ ಗುಪ್ತದಳ ವರದಿ ನೀಡಿದ್ದರು. 3 ದಿವಸ ಮೊದಲನೇ ಗುಪ್ತದಳ ನಮ್ಮ ಇಂಟೆಲಿಜೆನ್ಸ್ ತಿಳಿಸುತ್ತದೆ ಅಲ್ಲಿ ದಾಳಿ ಆಗ್ತದೆ, ಅಲ್ಲೇ ಕಾಶ್ಮೀರದಲ್ಲೇ ಉಗ್ರ ದಾಳಿ ಅದ ಅಂತ ತಿಳಿಸಿದ್ರು ಸಹಿತ ಅದನ್ನು ಭದ್ರತಾ ಪಡೆ ಮತ್ತು ಸ್ಥಳೀಯ ಪೊಲೀಸರಿಗೆ ಏಕೆ ನೀಡಿರಲಿಲ್ಲ ಎಂದು ಪ್ರಶ್ನೆ ಮಾಡಿದೆ. ಯಾಕೆ ನೀಡಿರಲ್ಲಪ್ಪ, ಅಲ್ಲಿ ಇದನ್ನು ನೀಡಿದರೆ ಉಳಿತಿದ್ವಲ್ಲಪ್ಪ ಅದು 26 ಜೀವಗಳು ಅನ್ನುವಂಥ ಗಂಭೀರವಾದ ಆರೋಪ. ಇವತ್ತಿನ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥ ಆರೋಪ. ಹೌದಾ, ನಿಜವಾಗಿ ಇದು ಕೊಟ್ಟಿತ್ತ? ಇದನ್ನು ಅಲ್ಲಗಳಿಬಹುದು BJPಗರು. ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕರಿದ್ದಾರೆ ಇವತ್ತು, ನಾವು ಅವ್ರನ್ನ ಹಗರಾಗಿ ತೆಗೆದುಕೊಳ್ಳಿಕ್ಕಾಗೋದು. ಟೀಕೆ ಮಾಡುವುದು BJP ಅಂತ ತಪ್ಪಲ್ಲ. ಯಾಕಂದರೆ ದೊಡ್ಡ ಗಂಭೀರ ಆರೋಪ. BJP ಕೆಟ್ಟ ಹೆಸರು, ಮೋದಿಯವರು ಕೆಟ್ಟ ಹೆಸರು ಬರ್ತದೆ ಅನ್ನೋದಲ್ಲೇ ಎರಡು ಮಾತಿಲ್ಲ. ಆದರೆ ಇದು ಬಂದಿದ್ದು ಸುಳ್ಳು ಕರೆನೋ ಅನ್ನುವಂಥ ಮಾತನ್ನು ಅದೇ ರೀತಿ ಮುಂದುವರೆದು ಹೇಳ್ತಾ ಇದ್ದಾರೆ ಅವರು. ಪಹಲ್ಗಾಮ್ ವಿಷಯದಲ್ಲಿ ಗುಪ್ತದಳದ ವೈಫಲ್ಯವಿದೆ ಎಂದು ಸರ್ವಪಕ್ಷಗಳ ಸಭೆಯಲ್ಲೂ ಸರ್ಕಾರ ಒಪ್ಪಿಕೊಂಡಿದೆ. ಇದನ್ನು ಸರ್ಕಾರ ಸಹಿತ ಒಪ್ಪಿಕೊಂಡದ. ಹೌದಪ್ಪ, ಇದು ಏನಪ್ಪ ಅಂತಂದ್ರೆ ಸರ್ಕಾರ ಏನು ಒಪ್ಪಿಕೊಂಡ್ರೆ ಗುಪ್ತದಳದ ವೈಫಲ್ಯ ಅಂತೇಳಿ. ಆದರೂ ಗುಪ್ತದಳ ಇದ್ದಿದ್ದು 3 ದಿವಸ ಮೊದಲು ತಿಳಿಸಿತ್ತು. ಇದನ್ನು ಯಾಕೆ ತಿಳಿಸಲಿಲ್ಲ ಸೈನಿಕ ಅಲ್ಲಿಯ ಭದ್ರತಾ ಪಡೆಗೆ ತಿಳಿಸಿದ್ರೆ ಇದು ಹೀಗೆ ಆಗ್ತಿರಲಿಲ್ಲ ಅಂತೇಳಿ. ಅದೇ ಕಾಲಕ್ಕೆ ನನಗೆ ಬಂದಿರುವ ಮಾಹಿತಿ ಪ್ರಕಾರ, ನನಗೆ ಅಂದರೆ ಈ ಖರ್ಗೆ ಅವ್ರಿಗೆ ಬಂದ ಮಾಹಿತಿ ಪ್ರಕಾರ ಏನಪ್ಪ ಅಂತಂದ್ರೆ, ಪಹಲ್ಗಾಮ್ ಘಟನೆಗೆ 3 ದಿನದ ಮುಂಚೆಯೇ ಉಗ್ರ ದಾಳಿ ಸಾಧ್ಯತೆ ಕುರಿತು ಗುಪ್ತದಳದ ವರದಿ ಬಂದಿತ್ತು ಅಂತೇಳಿ